ಈ ದಿನ ಮಂಡ್ಯ ಜಿಲ್ಲೆಯಲ್ಲಿ ಎರಡನೇ ಬಾರಿಗೆ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತ ಸನ್ಮಾನ ಕೊಟ್ಟು ವಿವಿಧ ಪ್ರಕರಣಗಳನ್ನ ವಿಚಾರಣೆಯನ್ನ ಮಾಡಿ ಸ್ಥಳದಲ್ಲೇ ಇತ್ಯರ್ಥ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಭಾನಿಯ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸಲ್ಲಿಸಿರುವಂತಹ ದೂರುಗಳಿಗೆ ಸಂಬಂಧಿಸಿದಂತೆ ಬಹುದೂರದಿಂದ ಬೆಂಗಳೂರಿಗೆ ಹೋಗಿ ವಿಚಾರಣೆಯಲ್ಲಿ ಭಾಗಿಯಾಗುವುದನ್ನ ತಪ್ಪಿಸಲಿಕ್ಕೋಸ್ಕರ ಮನೆಯ ಬಾಗಿಲಿಗೆ ಬಂದು ವಿಚಾರಣೆಯನ್ನ ಮಾಡಬೇಕು ಅನ್ನುವಂತ ಅತ್ಯಂತ ದೂರದೃಷ್ಟಿಯನ್ನ ಹೊಂದಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ತಾವೆಲ್ಲ ನೋಡಿದಂತೆ ಅವರು ಮಾತನಾಡುವಂತ ರೀತಿಯಲ್ಲಿ ನೇರವಾಗಿ ದಿಟ್ಟತನದಿಂದ ಬಹಳ ಅತ್ಯಂತ ಸ್ಪಷ್ಟವಾಗಿ ಮಾತನಾಡುವಂಥದ್ದು, ಜೊತೆಗೆ ಅತ್ಯಂತ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಸದಾ ನ್ಯಾಯದ ಪರ ತುಡಿಯುವಂತ ಮನಸ್ಸು ಗೌರವಾನ್ವಿತ ನ್ಯಾಯಮೂರ್ತಿಗಳದು. ಯಾಕೆ ಅಂತ ಹೇಳಿದ್ರೆ, ನಾನು ಕಳೆದ ಬಾರಿನೂ ಕೂಡ ಅವರೊಟ್ಟಿಗಿದ್ದೆ, ಈ ಬಾರಿನೂ ಕೂಡ ಕಚೇರಿಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅವ್ರ ಜೊತೆ ಇದ್ದಂತ ಸಂದರ್ಭದಲ್ಲಿ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ಸದಾ ಅನ್ಯಾಯದ ವಿರುದ್ಧ ಸಿಡಿದೇಳುವಂತ ಸ್ವಭಾವ ಮತ್ತು ನ್ಯಾಯದ ಪರವಾಗಿ ಸದಾ ನಿಂತು ಸಾರ್ವಜನಿಕರಿಗೆ ಸದಾ ಒಳಿತನ್ನ ಮಾಡಬೇಕು ಅನ್ನುವಂತ ಒಂದು ನಿಷ್ಕಲ್ಮಶವಾದಂತ ಮನಸ್ಸನ್ನ ಹೊಂದಿದ್ದಾರೆ ಸರ್ ಅವರು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ರಾತ್ರಿ 6:30ಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಕಚೇರಿಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ರಾತ್ರಿ ಊಟ ಮಾಡದಂತ ಸಂದರ್ಭದಲ್ಲಿ ರಾತ್ರಿ 11 ಗಂಟೆ. ತಾವೆಲ್ಲ ಗಮನಿಸಬಹುದು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಕೂಡ ಅಂದ್ರೆ ಬಂದಂತ ಸಮಯವನ್ನು ಕೂಡ ವ್ಯಯ ಮಾಡದೆ ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿಯಿಂದ ರಾತ್ರಿ ಆದ್ರೂ ಸ್ಥಳ ತನಿಖೆ ಮಾಡ್ಬೇಕು ಅನ್ನುವಂತ ಒಂದು ಮನೋಭಾವ. ಬೆಳಿಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ನಮ್ಮ ಗುತ್ತೂರು ಕೆರೆಗೆ ಭೇಟಿ ಕೊಟ್ಟು ಬಂದು ಅರ್ಧ ಗಂಟೆಯಲ್ಲಿ ರೆಡಿಯಾಗಿ ನಾವಿಲ್ಲಿ ಬಂದಿರೋಂಥದ್ದು. ನಮಗೇನು ಅಂತ ಹೇಳಿದ್ರೆ, ಸಾಹೇಬರು ಕೆಲಸ ಮಾಡುವಂತ ರೀತಿಯನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಒಂದು ಛಲ ಬರಬೇಕು, ಆಸಕ್ತಿ ಬರಬೇಕು. ಹಾಗಾಗಿ ಅವರು ಮಾಡುವಂತ ಕೆಲಸವನ್ನು ನೋಡಿದ್ರೆ ಒಬ್ಬ ನಿಜವಾದಂತ ಕಾಯಿಕ ಯೋಗಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿ, ನೇರ ನುಡಿಯ ವ್ಯಕ್ತಿತ್ವವನ್ನು ಹೊಂದಿ, ಮತ್ತೆ ವೃತ್ತಿ ಮತ್ತೆ ವ್ಯಕ್ತಿ ಅನ್ಯತಾ ಭಾವಿಸಬಾರದು. ತಾವು ಹೇಳ್ತಾರೆ, ಯಾಕೆ ಜಿಲ್ಲಾಧಿಕಾರಿಗಳು ಸಾಹೇಬರನ್ನ ಕೂರಿಸಿಕೊಂಡು ಹೊಗಳ್ತಾ ಇದಾರೆ ಅಂತಲ್ಲ, ಇರುವಂತದ್ದನ್ನ ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ. ಅದರಲ್ಲೇನು ತಪ್ಪಿಲ್ಲ. ವೃತ್ತಿಯಲ್ಲೂ ಕೂಡ ಅಷ್ಟೇ ನಿಷ್ಠಾವಂತರು, ವ್ಯಕ್ತಿತ್ವದಲ್ಲೂ ಕೂಡ ಅಷ್ಟೇ ಶ್ರೇಷ್ಠವಂತರು. ಹಾಗಾಗಿ ನಾನು ಅವರ ಒಂದು ಇದನ್ನ ನೋಡಿದಂತ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರಬಹುದು, ಮಾಹಿತಿಗಾಗಿ ಹೇಳುವಂಥದ್ದು, ಅವರು ಮಾನ್ಯ ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳಾಗಿದ್ದಂತ ಸಂದರ್ಭದಲ್ಲಿ ಸುಮಾರು 30,000ಗಳಿಗೂ ಹೆಚ್ಚು ಕೇಸುಗಳನ್ನ ಇತ್ಯರ್ಥ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲಬೇಕು. ಜೊತೆಗೆ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಚೇರ್ಮನ್ ಆಗಿ ಬಹುಶಃ ಒಂದು ದಾಖಲೆಯನ್ನೇ ಬರೆದಿದ್ದಾರೆ. 1,18,00,000 ಒಂದು ಕೇಸ್ಗಳನ್ನು ಕೂಡ ಕ್ಲಿಯರ್ ಮಾಡಿರುವಂತದ್ದು. ಮತ್ತೆ ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಬಂದಾದ ನಂತರ ಸುಮಾರು 7,000ಕ್ಕೂ ಹೆಚ್ಚು ಕೇಸುಗಳನ್ನ ಇತ್ಯರ್ಥ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ನಮ್ಮ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ನಾಳೆ 2 ದಿವಸಗಳ ಕಾಲ ಸುಮಾರು 150, ಇವತ್ತು 136 ಮತ್ತೆ ನಾಳೆ ಸುಮಾರು 126 ಕೇಸಸ್ ಗಳನ್ನ ಇಟ್ಕೊಂಡು ಸಾರ್ವಜನಿಕರು ಯಾರು ದೂರನ್ನ ಕೊಟ್ಟಿದ್ದಾರೆ, ಆ ದೂರನ್ನ ಕೊಟ್ಟಿರ್ತಕ್ಕಂಥವ್ರು ಬೆಂಗಳೂರು ಸಂಸ್ಥೆಗೆ ಹೋಗೋದು ಬೇಡ, ಅವರೆಲ್ಲರೂ ಕೂಡ ಇಲ್ಲೇ ಬಂದು ಮನವಿಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ವಿಚಾರಣೆ ನಡೆಸಿರೋಂಥದ್ದು. ಆದ್ರೆ ಈ ವಿಚಾರಣೆ ಬರುವುದಕ್ಕಿಂತ ಪೂರ್ವ ನಾನೊಂದು ಮಾತು ಹೇಳಬೇಕು. ನನಗೆ ಸುಮಾರು 2-3 ಸಲ ಕಾಲ್ ಮಾಡಿ ಸಾಹೇಬ್ ಹೇಳಿದ್ ಇಷ್ಟೇ ನನ್ನ ನಿರ್ದೇಶನ ಕೊಟ್ಟಿದ್ದು, ಇಷ್ಟು ಒಂದು ಪಟ್ಟಿಗಳನ್ನ ನಮ್ಮ ಕಚೇರಿಯಿಂದ ಕಳಿಸ್ತಾ ಇದ್ದೇನೆ, ನಿಮ್ಮ ಎಲ್ಲ ಅಧಿಕಾರಿಗಳು ಕೂಡ ಪಟ್ಟಿಯನ್ನ ಕಳಿಸಿ ನಾನು ಬರೋದ್ರೊಳಗಡೆ ಎಲ್ಲಾ ಸಾರ್ವಜನಿಕರಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಕಾರ್ಯಗಳಾಗಬೇಕು ಅದು ಮಾಡಿ ಅವರಿಗೆ ಆದೇಶವನ್ನ ಕೊಟ್ಟು ನಮ್ಮ ಕಚೇರಿಗೆ ನಮ್ಗೆ ಒಂದು ಇಬ್ಬರವನ್ನ ಕೊಡಬೇಕು, ಆದಷ್ಟು ಕೂಡ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ಬೇಕು ಅಂತ ಹೇಳಿ. ಸೊ ಸರ್ ಅವರ ಒಂದು ಮನಸ್ಥಿತಿ ಏನಂತ ಹೇಳಿದ್ರೆ, ಹೆಚ್ಚು ಪ್ರಕರಣಗಳು ಇದ್ದಂತ ಸಂದರ್ಭಗಳಲ್ಲಿ ಅವುಗಳನ್ನು ಅತಿ ಶೀಘ್ರವಾಗಿ ವಿಲೇವಾರಿ ಮಾಡಿ ಸಾರ್ವಜನಿಕರಿಗೆ ಒಂದು ನ್ಯಾಯ ಕೊಡಿಸಬೇಕು ಅನ್ನುವಂತ ಸದಾ ತುಡಿಯುವಂತ ವ್ಯಕ್ತಿತ್ವ ಸರ್ವರದಾಗಿದೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು
ಎಲ್ಲ ಅಧಿಕಾರಿಗಳಿಗೆ ಸೂಕ್ತ ಸಲಹೆಯನ್ನ ಮಾರ್ಗದರ್ಶನವನ್ನ ನೀಡುವ ಮೂಲಕ ಒಂದು ಆಡಳಿತದಲ್ಲಿ ಒಂದು ಚುರುಕುತನವನ್ನ ಮುಟ್ಟುವಂತೆ ಮಾಡಿರುವುದರಿಂದ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ವಿಚಾರಣೆ ನಡೆಸಲಿಕ್ಕೆ ಬಂದಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಬಿ ವೀರಪ್ಪ ಸರ್ ಅವರಿಗೆ ನಾನು ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ.